ನೆಲಗೊಂಡು ಭಕ್ತಿಯೊಳಂಬಿಕ ಸುತ ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಮಡುತ್ತ ವನ್ನಿಪೆನಿ ಕಥಾಮೃತವ ಧರಣಿ ಸುರಪಾಲ ನಾಗರಿ ಸುರಪಾಲ ನಾಗದಿ ಸುರರಂಗ ಕೊಡುತ್ತಲಿ ಸಂತೋಷದಿ ಮೆರೆಯೇ ವರುಣ ಕುಬೇರ
ಬಿರುದಿ ಮೊದಲಾದ ಪರಿಪರಿಯ ಸುಮನರನು ಸುರಪಾ ಭೂಲೋಕದಲ್ಲಿ ಶ್ರೇಷ್ಠವಾದುದೇ ನಮ್ಮೀ ಸ್ವರ್ಗಲೋಕ. ನಮ್ಮೀ ಸ್ವರ್ಗಲೋಕದಲ್ಲಿ ವಾಯು, ವರುಣ, ಕುಬೇರ, ಈಶನ, ಯಮ, ನಿರುತಿ, ಅಗ್ನಿಪಾಲಕರು ಒಂದೊಂದು ಕಡೆಯಲ್ಲಿ ಅಧೀನರಾಗಿದ್ದಾರೆ. ಇಂದ್ರನಾದಂತ ನನಗೆ ಏರುವುದಕ್ಕೆ ಐರಾವತ, ಶತ್ರುಗಳನ್ನು ನಿಗ್ರಹಿಸುವುದಕ್ಕೆ ವಜ್ರಾಯುಧ, ಕಾಮಧೇನು ಸರ್ವರನ್ನು ಕಾಮಿಸಿದನ್ನು ಕೊಡುವುದಕ್ಕಾಗಿ ಒಂದು ಹಂತದಿಂದ ಈ ಸ್ವರ್ಗದ ಸ್ಥಿತಿಯಲ್ಲಿ ಆಳುತ್ತಾ ಇದ್ದೇನೆ. ಮನಸ್ಸಿಗೆ ಬೇಸರ ಬಂದಾಗ ಚಿತ್ರಸೇನರ ಗಾಯನ, ಮೂರು ನಾರದರ ವೀಣಾವಾದನಗಳಿಗೆ ತಲೆದುಂಬಿ ನರ್ತಿಸುವಂತಹ ರಂಭಾದಿ ನಾರಿಯರು ಇದೆಲ್ಲವೂ ನಮ್ಮ ಸ್ವರ್ಗಲೋಕದ ಸಂಪತ್ತುಗಳಾಗಿವೆ. ಈ ಸ್ವರ್ಗಲೋಕದ ವೈಭವಗಳನ್ನು ಹೊಗಳುವುದಕ್ಕೆ ಸಾವಿರ ನಾಳೆಗಳುಳ್ಳ ಆದಿಶೇಷನಿಗೂ ಅಸಾಧ್ಯವಾದೀತು. ಈ ಪದವಿಯನ್ನು ಪಡೆಯಬೇಕಿದ್ರೆ 3 ಯಾಗಗಳನ್ನು ಮಾಡಿ 3 ಮೂರ್ತಿಗಳ ಮನವನ್ನು ಗೆಳೆದು ವರಪ್ರಸಾದವಾಗಿ ಸ್ವರ್ಗಲೋಕವನ್ನು ಪಡೆದವನಿದ್ದೇನೆ. ಸಂತೋಷದಿಂದ ನಮ್ಮವರಿಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಈ ಸಭೆಯಲ್ಲಿ ಕುಳಿತುಕೊಂಡಿದ್ದೇನೆ. ಆದರೆ ಸುಮನಸರೇ ಕೇಳಿದಿರಿ ಕಮಲನಾಭನ ದಯದಿ ಕಮಲನಾಭನ ಜಯದಿ ಅಮಿತಾಸುರ ಸಂಪಾದವು ಲಭಿಸಿದೆ ಎಂದೇವಾಗಿ ಸುಮನಸರಿಗಿಳಿದಿರಿ ಕಮಲನಾಭನ ದಯ ಅಮಿತಸುರ ಸಂಪದವು ಲಭಿಸಿತು. ಅದರ ಕೆಳರು ದಾಯಾದಿ ಮತ್ಸರದಿಂದ ಆದರ ಕೆಳರು ದಾಯಾದಿ ಮತ್ಸರದಿಂದ ಪಾದಿ ಬರುವಡಿಯಡಿಗೆ ಅದೇನಿದೆ ಸುಮನಸರೇ ಸುಮನಸರೇ 3 ಯಾಗಗಳನ್ನು ಮಾಡಿ 3 ಮೂರ್ತಿಗಳ ಮನವನ್ನು ಗೆಳೆದು ವರಪ್ರಸಾದವಾಗಿ ಸ್ವೀಕರಿಸಿದಂತಹ ಈ ಸ್ವರ್ಗಲೋಕ ಅದೆಷ್ಟೋ ಕಾಲಗಳಿಂದ 3 ಮೂರ್ತಿಗಳ ವರಪ್ರಸಾದ ಸ್ವೀಕರಿಸಿದಂತಹ ಈ ಸ್ವರ್ಗಲೋಕದಲ್ಲಿ ನಾವು ಆಳ್ವಿಕೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಯಾಗ ಯಜ್ಞಾದಿಗಳನ್ನು ಮಾಡಿ ತನ್ಮೂಲಕವಾಗಿ ಆಯುಷ್ಯನ್ನುಂಡು ಪ್ರಪಂಚದ ಪ್ರಜೆಗಳಿಗೆ ಅಲ್ಲ ಜನರಿಗೆ ಬೇಕಾದಂತಹ ರೀತಿಯಲ್ಲಿ ಮಳೆ, ಅದರಿಂದ ಬೆಲೆ ಅವರಿಗೆ, ಇವುಗಳೆಲ್ಲವೂ ನಮ್ಮ ಕರ್ತವ್ಯವಾಗಿದೆ. ಆದರೆ ಏನು ಮಾಡುವ ಹೇಳಿ, ಹಿರಿತಾಯಿಯ ಮಕ್ಕಳು ಸ್ವರ್ಗದ ಮೇಲೆ ನಮಗೆ ಅಧಿಕಾರ ಉಂಟು, ಸ್ವರ್ಗವನ್ನು ಬಿಟ್ಟುಕೊಡಬೇಕು ಎಂಬಂತಹ ಉದ್ದೇಶದಿಂದ ಬ್ರಹ್ಮದೇವನನ್ನು ನಾನಾ ರೀತಿಯಾಗಿ ಭಜನೆಯ ಮೂಲಕ ಮೆಚ್ಚಿಸಿ ಪುಣ್ಯವೂ ಗಣ್ಯವೂ ಆದಂತಹ ನಮ್ಮ ಈ ನಾಕಕ್ಕೆ ಆಗಾಗ ದಾಳಿ ಮಾಡ್ತಾರೆ. ಒಂದು ವೇಳೆ ದಾಳಿ ಮಾಡಿದ್ರೆ ಏನು ಮಾಡುವುದು ಸುಮನಸರೇ?
ಸುರಬೇನು ಬದರು ತೋದಕದ ದಿನದೇ ವಿವಿಧ ದಿನದೇ ಗಿಡ ದಿನದೇ ದಿನದ ದಿನದೇ ದಿನದ ದಿನದೈ ಬಲುದು ಜಮಾತೆನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ಆ ಬಲುದು ಜವಾತೆನ ನೀವೆಲ್ಲ ನುಡಿಗೆ ಕಡುಗಲಿ ನಿಶ್ಚಯ ಸಂಗಮದೊಳಗೆ ಕಲನ ಬೀದಿಯು ನಮ ಇನ್ನಿಳಿದಿಲ್ಲ ನಲಿರನ ಬನದೆ ಇನಿದು ಸುಳ್ಳಲ್ಲ ನೀವೆಂದ ನುಡಿಗೆ ನೀವೆಂದ ನುಡಿಗೆ ನಿಮ್ಮ ವೀರೋಚಿತವಾದಂತಹ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ನೆಮ್ಮದಿಯಾಯಿತು. ಸುಮನಸರೇ, ಅಲರ ಭೀತಿ ನಮಗಿಲ್ಲ. ನಲಿನ ನಾಮನ ದಯದಿ ಯಾವತ್ತಿಗೂ ನಮಗೆ ಹೆದರಿಕೆ ಎಂಬುದಿಲ್ಲ. ಆದರೆ ನಿಮ್ಮನ್ನು ಹುರಿದುಂಬಿಸಿದ್ದು ಈ ಸಭೆಯಲ್ಲಿ ಯಾಕೆ? ಒಂದು ಹರಿತವಾದಂತಹ ಆಯುಧವನ್ನು ಬತ್ತಿಗೆ ಬಿಸಾಡಿದರೆ ಏನಾಗ್ತದೆ ಹೇಳಿ? ಅದು ತುಪ್ಪಿ ಹಿಡಿದು ಹೋಗ್ತದೆ ಅಲ್ವೇ? ದಿನನಿತ್ಯ ಉಪಯೋಗಿಸಿದರೆ ಮಾತ್ರ ಆ ಆಯುಧಕ್ಕೆ ಒಂದು ಶಕ್ತಿ ಬರ್ತದೆ ಅಲ್ವೇ? ಆದ್ದರಿಂದ ನಿಮ್ಮನ್ನು ವಿಚಾರಿಸಿದ್ದೇನೆ, ಸಂತೋಷವಾಯಿತು. ಇಂದಿನ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸೋಣ, ನಾಳೆ ಎತ್ತ ನೋಡಿಕೊಳ್ಳೋಣ. ಈ ಜನದೇ
ಇಂದು ಮಧ್ಯಪಟ್ಟಣದ ಸಾದಂತಹ ನಾಡಿ ಜಂಗನ ಪುತ್ರರಾದಂತಹ ಮುರಾಸುರನೇ ನಾನು ನಮ್ಮೊಬ್ಬರಾದಂತಹ ನಾಡಿಯನ್ನು ಸ್ವರ್ಗಲೋಕವನ್ನು ಪಡೆಯುವುದಕ್ಕೆ ಬೇಕಾಗಿ ಸ್ವರ್ಗಲೋಕವನ್ನೇರಿತು ಬಡಿದಟ್ಟಿ ಅಧಿಕಾರವನ್ನು ಸ್ಥಾಪಿಸಿದರು. ಆ ಸಂದರ್ಭದಲ್ಲಿ ಗರುಡನೆಂಬವನ್ನು ನನ್ನ ಅಪ್ಪನನ್ನು ಕೊಂದರಂತೆ ಅಮ್ಮ ದುಃಖಿಸ್ತಾ ಇದ್ರು. ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿ ಹೊರಟಿದ್ದೆಲ್ಲ ತಪಸ್ಸಿಗೆ. ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿ ತಪಸ್ಸಿಗಾಗಿ ಹೊರಡಿದ್ದವ ನಾನು ತಡವ್ಯಾಕೆ ನೇರವಾಗಿ ಕಾಣದಂತ ಒಲಿದಂತಹ ಪರಮೇಶ್ವರ ಕೊಟ್ಟಂತಹ ವರವಾದ್ರೆ ಏನು ಯೋನಿಜರಿಂದ ನನಗೆ ಮರಣವಿಲ್ಲ. ಹಾಗಾದ್ರೆ ನನಗೆ ಮರಣ ಎಂಬುದೇ ಪ್ರಪಂಚದಲ್ಲಿಲ್ಲ. ಇನ್ನು ಯಾಕೆ ಸಮಯ ವಿಳಂಬ, ನೇರವಾಗಿ ನಡೀತಲ್ಲ ಹೊರಕ್ಕೆ.
ಮಂತ್ರಿ ಸೇವಾಧಿಪತಿಗಳು, ನಿಮ್ಮೆಲ್ಲರಿಗೂ ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ನನ್ನಪ್ಪನ್ನು ಕೊಂದಂತಹ ಸೇಡು ಆ ದೇವತೆಗಳೇ ಅಗತ್ಯವನ್ನು ಸಾಧಿಸಬೇಕೆಂಬ ಉದ್ದೇಶದಲ್ಲಿ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಬೇಕು ಎಂಬಂತಹ ನಿರ್ಧಾರದಲ್ಲಿ ಹೋರಾಟವ ನಾನಾಗಿದ್ದೇನೆ. ಸ್ವರ್ಗವನ್ನು ಸ್ವಾಧೀನಪಡಿಸಿ ದೇವತೆಗಳಿಗೆ ಶಿಕ್ಷೆಯನ್ನು ಕೊಡಬೇಕೆ? ಧೈರ್ಯವಂತರಾಗಿರಿ. ನಾಡಿಗೆ ಪಡೆದ ಮಂತ್ರಿ ಸೇವಾಧಿಪತಿಗಳೇ, ಬೇಸನ್ನಾಡಿದ್ದೀರಿ. ಇನ್ಯಾಕೆ ತಡ? ಅದು ಸೇನೆ ಸಿದ್ಧವಾಗಿದೆ. ಸೇನಾಧಿಪತಿಗಳೇ, ಸ್ವರ್ಗದ ದ್ವಾರವನ್ನು ಸೇರಿಕೊಂಡಿದ್ದೇವೆ. ಒಳಗೆ ಯಾರಾದರೂ ಇದ್ದಾರೆ ಎಂಬುದಾಗಿ ಹುಡುಕುವುದು ಯಾಕೆ? ನೇರವಾಗಿ ಒಳಗೆ ಹೋಗು. ಒಂದು ಹೆಜ್ಜೆ ಮುಂದಿಟ್ಟ ಕಾಲು ಬಂದು ಕೈಯಲ್ಲಿ ಕೊಟ್ಟಿರು. ನಾನು ಇಷ್ಟು ದೊಡ್ಡ ಜೀವನದಲ್ಲಿ ನಿಂತುಕೊಂಡಿರುವಂತಹ ಸಮಯದಲ್ಲಿ ನಿಮ್ಮಂತ ವೀರಾದಿ ವೀರರು ಶಿವರಾಜಿ ವೀರರು ಒಮ್ಮಿಂದೊಮ್ಮೆಲೆ ಸ್ವರ್ಗ ಪ್ರವೇಶ ಮಾಡುದಂತ ಹೇಳಿದ್ರೆ ಇದಕ್ಕೊಂದು ಅರ್ಥ ಉಂಟಂತ ನಾನು ನಿಮ್ಮಲ್ಲಿ ಕೇಳೋದು. ಬಾಯಿ ಬರುದಿಲ್ಲ. ನಾನು ಇಷ್ಟೇ ಧರ್ಮತೆ ಮಾತಾಡಿದ್ದೇನೆ. ನಿಮಗಾದ್ರೆ ಹೇಗುಂಟು? ನೀವು ಹಾಗೆ ಒಬ್ಬರಿಗಾದ್ರೂ ಬರ್ತದಾರಲ್ಲ, ಈಗ ನನಗೆ ಸಮಾಧಾನ ಆಯ್ತು. ನೀನು ಇಷ್ಟೆಲ್ಲ ಮಾತಾಡಿದಿಲ್ಲ ಯಾರಲ್ಲಿ? ಇಷ್ಟೆಲ್ಲ ಮಾತಾಡಿದ್ರೆ ನಿಮ್ಮಲ್ಲಿ, ಮತ್ತೆ ನಿಮ್ಮಲ್ಲಿ ಮಾತಾಡಿದ್ರು. ನಮ್ಮಲ್ಲಿ ನೀನು ಮಾತಾಡಬೇಕು ಅಂತ ಆದ್ರೆ ನೀನು ಯಾರು ಅಂತ ಬೇಕಲ್ವೇನ? ಈಗ ಇಲ್ಲಿಗೆ ಬಂದು ನನ್ನಲ್ಲಿ ಪ್ರಶ್ನೆ ಕೇಳುದ ಯಾರಂತ? ಮತ್ತೆ ನಿನ್ನಲ್ಲಿ ಕೇಳದ ಮತ್ತೆ ಯಾರನ್ನು? ನಿನ್ನ ಅಪ್ಪನಲ್ಲಿ ಕೇಳಬೇಕು. ನನ್ನ ಅಪ್ಪರಲ್ಲಿ ಕೇಳಿಗೆ ಅಪ್ಪ ಇಲ್ಲಿ ಇದ್ರಲ್ಲ ಕೇಳುದು. ನನ್ನಲ್ಲಿ ಕೇಳಿದ ನಂತರ ಅಪ್ಪರಲ್ಲಿ ಕೇಳುದು. ಹೌದಾ? ಮತ್ತೆ ಈ ಮಗ ಇಲ್ಲಿ ಇರುವುದು ಅದಕ್ಕೆ ಬಂದವರನ್ನು ವಿಚಾರಿಸಲಿಕ್ಕೆ. ಈ ಮಾತಾಡುವ ನೀನು ಯಾರು? ನನ್ನ ಪರಿಚಯ ಸಿಗ್ಲಿಲ್ಲ. ಇಲ್ಲ. ಪರಿಚಯ ಸಿಗ್ಲಿಲ್ಲ. ಇಲ್ಲ. ವೀರಾದಿ ವೀರ, ಶೂರಾದಿ ಶೂರ, ರಣ ಧೀರ, ರಣ ಗಂಭೀರ, ರಣ ಭಯಂಕರ ದೇವೇಂದ್ರ. ವಿಷಯ ಎಂತದ್ದು? ನಾನು ಮಾತನ್ನು ನಿಲ್ಲಿಸಿದೆ. ಮಗನೇ ಬಾಯ್. ನಾನು ಮಾತು ನಿಲ್ಲಿಸಿದೆ. ಮನೆ ಬರ ಕೆಟ್ಟವನೇ. ಇದೆಲ್ಲ ನಾನೇ. ನಿನ್ನ ಅವಸ್ಥೆ ಒಂದೊಂದಲ್ಲ ಎರಡೆರಡು ಕಿರೀಟ ಕಟ್ಟಿಕೊಂಡು ನಡೀತಿದೆ ಇವನ ಅಪ್ಪರಂತ ಹಾಗೆ. ಧರ್ಮಕ್ಕೆ ಈಗ ನಿನ್ನ ಅವಸ್ಥೆಯ ಮಗನೇ. ಈಗ ಯಾರಂತ ನೀನು ಮಾತಾಡೋದು? ದೇವೇಂದ್ರ ಅಂತಲ್ಲ. ಮತ್ತೆ ನೀನು ಹೇಳಿದ್ಯಲ್ಲ. ನಾನು ಮುಂದುವರಿಸ್ತಾ ಹೋಗುವ ಮಧ್ಯದಲ್ಲಿ ಬಾಯಿ ಹಾಕಿದ ಕಾರಣ ಹೀಗೆ ಆದ್ದು. ಈಗ ದೇವೇಂದ್ರನಲ್ಲಿ ನಿಲ್ಲಿಲ್ವಾ? ದೇವೇಂದ್ರ ನಾನು ಅಲ್ಲ. ಹಾಳಾಗಿ ಹೋಗು ನೀನು. ಮತ್ತೆ ತುದಿಯ ನಾನು ದೇವೇಂದ್ರ ಇಟ್ಟಂತ ಜನ ಇಲ್ಲಿ ದ್ವಾರದಲ್ಲಿ. ಬಾಗಿಲು ಕಾಯೋ ಅಷ್ಟು ಸಸಾರ ಮಾಡೋದು ಬೇಡ. ಬಾಗಿಲು ಕಾಯುವವರು ನಮ್ಮಲ್ಲಿ ಏಕವಚನ ಪ್ರಯೋಗ ಆಗುದಿಲ್ಲ. ಚಾರಾರು ಚಾರಾರು ಅಂತ 2 ಸಲ ಇದ್ರೆ ಬಹುವಚನ ಆಗ್ತದೆ. ಬಾಗಿಲ ಬಠ ಬಟಾರು. ಒಂದು ಬಟಾರು ಗೊತ್ತಿಲ್ಲೋ ನಿಮಗೆ?
ಮತ್ತೆ ಎಂತದಯ್ಯ ಇಷ್ಟು ದೊಡ್ಡ ಈಗ ಕಿರೀಟ? ನಿನಗೆ ಇಲ್ಲಿ ಕೆಲಸ ಎಂತದ್ದು? ಇಲ್ಲಿ ಯಾರು ಬರ್ತಾರೆ ಏನ್ ಆಗ್ತಾರೆ ವಿಚಾರಿಸುದು. ಈಗ ನಾನು ನಿಮ್ಮಲ್ಲಿ ವಿಚಾರಿಸ್ತೇನೆ. ಇಷ್ಟರವರೆಗೆ ಈ ಮುಖವನ್ನು ನೋಡ್ಲಿಲ್ಲ, ಇದು ಪ್ರಥಮ ಬಾರಿ ನೋಡುದು. ಎರಡು ಕಣ್ಣು ಪಳ 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 ಅಂತ ಹೊಳಿತವೆ. ಈ ಚಿನ್ನ ಎಲ್ಲಿಂದ ಮಾಡಿಸಿದ್ದು? ಒಳ್ಳೆ ಚಿನ್ನದ ಕಣ್ಣು. ಹಾ, ಭಾರಿ ಒಳ್ಳೆ ಕಣ್ಣು. ಈ ಚಿನ್ನದ ಕಣ್ಣಿನವರು ಇಷ್ಟವರೆಗೆ ಇಲ್ಲಿ ಪ್ರವೇಶ ಮಾಡಿದವರೇ ಇಲ್ಲ, ನಿನ್ನಂತವರು ಬರಲೇ ಇಲ್ಲ. ಒಮ್ಮಿಂದೊಮ್ಮೆಲೆ ಏಕಕಾಲದಲ್ಲಿ ಸ್ವರ್ಗದ ಬಾಗಿಲಿಗೆ ಬರುವವರು. ನೀವು ಯಾರು, ಇವರು ಯಾರು, ಎಲ್ಲವನ್ನು ನೀನೇ ಹೇಳುದು ಬೇಡ. ನನ್ನ ಸ್ಥಳದಲ್ಲಿ ಮುಂದೆ ಬರ್ಲಿಕ್ಕೆ ನಿನ್ನ ಅಪ್ಪ ಇದ್ದಾನ? ನಿನ್ನ ಅಪ್ಪ ಇದ್ದಾನ ಅಂತ ಎಲ್ಲ ಅಪ್ಪನ ಸುದ್ದಿಯೇ ಬರುದು, ಬೇರೆ ನಿಮಗೆ ಶಬ್ದವೇ ಶಬ್ದ ಮೊದಲು ಸಿಕ್ಕುದು ಅಪ್ಪನಂತೆ. ಅಪ್ಪಂದೆ? ಹೌದು. ಆತರ ನನ್ನ ತೊಂದರೆ ಇಲ್ಲ, ಆದಿತ್ತು. ಅಪ್ಪ ಇರ್ಬಹುದು, ಅಪ್ಪ ಇರ್ಬೇಕಿದ್ರೆ ನನಗೆ ಇಲ್ಲಿ ಅಪ್ಪನ ಮುಖಾಂತರ ನೀವು ಹೋಗ್ಬೇಕಾಗ. ನಿನಗೆ ಅಪ್ಪನ ಕೊಟ್ಟವ ಯಾರು? ಅವ ಅನ್ನ ಕೊಟ್ಟವ ಯಾರವ? ದೇವೇಂದ್ರ ಮಹಾರಾಜರು. ಅವನಲ್ಲಿ ಹೋಗಿ ಹೇಳಬೇಕು. ಅಷ್ಟು ಸುಲಭ ಇಲ್ಲ. ಮತ್ತೆ ನೀವು ಯಾರಂತ ನನಗೆ ಗೊತ್ತಾಗಬೇಕು. ಹೌದಾ? ಈ ಮೊದಲು ಈ ಪುರಕ್ಕೆ ಅಂದ್ರೆ ಸ್ವರ್ಗಲೋಕಕ್ಕೆ ಇಷ್ಟವರೆಗೆ ಯಾರು ನಿನ್ನಂತವರು ಬರಲಿ. ನಾಡಿ ಜಂಗ ಎಂಬಂತ ಒಬ್ಬ ಪರಾಕ್ರಮಿ ಮುತ್ತಿಗೆ ಹಾಕಿದ್ದು ಗೊತ್ತಾ ನಿನಗೆ? ಅವ ಅವತ್ತು ಸತ್ತು ಹೊತ್ತು ಗೊತ್ತುಂಟಲ್ಲ. ನಿಮ್ಮನ್ನೆಲ್ಲ ಬಡಿದಟ್ಟಿ ಓಡಿಸಿದ್ದು. ಅವ ಸತ್ತು ಹೊತ್ತು ಗೊತ್ತುಂಟಲ್ಲ. ನಿಮ್ಮನ್ನೆಲ್ಲ ಬಡಿದು ಓಡಿಸಿದ್ದು. ಆಮೇಲೆ ನಿಮ್ಮ ಕಪಟದಲ್ಲಿ ಏನೋ ಹಾಗೋ ಯಾರ್ಯಾರನ್ನು ಕಳಿಸಿ ನನ್ನ ಅಪ್ಪನನ್ನು ಕೊಂದ್ರು ಬಿಡೋಣ. ಅದು ನಾನು ಬೇಕಂತ ಓಡಿದ್ದಲ್ಲ, ಓಡಿದಾಗೆ ಮಾಡಿದಷ್ಟೇ. ಒಂದು ಸಲ ಸಾಯಿಲಿ ನಮ್ಮ ಕೈಯಲ್ಲಿ ಮಾಡಿದ. ಹೌದು. ನೀವು ಹಾಗೆ ಉಪಾಯದಲ್ಲೇ ಬದುಕುವ ಬುದ್ಧಿ, ಅದು ಒಳ್ಳೆ ಬದುಕುವ ಬುದ್ಧಿ ಉಂಟು ನಿನ್ನ. ಉಪಾಯ ಯಾರಲ್ಲಿ ಉಂಟು ಅವರ ಅಪಾಯವನ್ನು ತಪ್ಪಿಸ್ತಾರೆ. ಅದು ನಿನ್ನ ಜಾತಿ ಗುಣ. ಬದುಕುವ ನಮ್ಮ ಜಾತಿಯಲ್ಲಿ ಒಳ್ಳೆಯವರು ನಮ್ಮವರೆಲ್ಲ. ಆಗ್ಲಿ, ಈಗ ನೀನು ಯಾರು? ಆದ ಕಾರಣ ಆ ನಾಡೀಜಂಗ ಮಹಾಪ್ರಭುಗಳ ಮಗನಾದಂತಹ ಮುರಾಸುರಂದ್ರೆ ನಾನು ವರ್ತಮಾನ ಕಾಲದಲ್ಲಿ ಇಂದುಮತಿ ಪಟ್ಟಣದ ಅರಸನಾಗಿದ್ದೇನೆ. ಇಂದುಮತಿ ಪಟ್ಟಣದ ಅರಸ ಮುರಾಸುರ ಅಂದ್ರೆ ನಾನು. ಇವರು ಯಾರು? ಸೇನಾಧಿಪತಿ ಇವರ ಮಂತ್ರಿಗಳು. ಇವರು ಬರೀ ಸಣ್ಣ ಪ್ರಾಯದಲ್ಲಿ ಮಂತ್ರಿ ಆಗಿದ್ದಾರೆ. ಇನ್ನು ಎಷ್ಟು? ನಮ್ಮದೆಲ್ಲ ಹಾಗೆ ಯುವ ಜನತೆಯನ್ನೇ ಮುಂದೆ ತರುವಂತಹ ಪದ್ಧತಿ ನಮ್ಮದು. ಇನ್ನು ದೊಡ್ಡ ಮಂತ್ರಿ ಆಗುವ ಎಷ್ಟು ಜನ ಲಗಾಡಿ. ಈ ಕಣ್ಣು ಕಾಣದವರನ್ನೆಲ್ಲ ಮಂತ್ರಿಗಳು ಮಾಡಿ ಪ್ರಯೋಜನ ಉಂಟು? ಏನು ಸುಖ ಇಲ್ಲ. ಇಂಥವರನ್ನು ಮಂತ್ರಿ ಮಾಡಿದ್ರೆ ಕಣ್ಣಲ್ಲಿ ಉಂಟು, ಮೂಗಿಯಲ್ಲಿ. ಕಣ್ಣು ಕಾಣದವರನ್ನ ಮಂತ್ರಿಗಳನ್ನಾಗಿ ಮಾಡಿದರೆ ಎಷ್ಟು ಒಳಗ ಹಾಕಿದ್ರು ಗೊತ್ತಾಗುದಿಲ್ಲ, ಎಷ್ಟು ಹೊರಗೆ ಹಾಕಿದ್ರು ಗೊತ್ತಾಗುದಿಲ್ಲ. ನಾನೊಂದು ವಿಷಯ ನೋಡಿದಿರಲ್ವಾ? ಈಗ ನಾನು ನಿನ್ನಲ್ಲಿ ಒಂದು ವಿಷಯ ಕೇಳ್ತೇನೆ. ನೀವು ಒಮ್ಮಿಂದೊಮ್ಮೆ ಸ್ವರ್ಗಲೋಕಕ್ಕೆ ದಾಳಿ ಕೊಟ್ಟಿದ್ದೀರಿ. ನಿಮ್ಮಲ್ಲಿ ಏನಾದ್ರೂ ತೊಂದರೆ ಬಂದಿದೆ ನಿಮ್ಮ ಊರಿನಲ್ಲಿ ಇಂದುಮತಿಯಲ್ಲಿ, ಅಥವಾ ಏನಾದ್ರೂ ದೊಡ್ಡ ಕಾಯಿಲೆ ಬಂದಿದೆ? ಅಲ್ಲಲ್ಲ, ನಮಗೆ ಇತ್ತೀಚೆಗೆ ಒಂದು ವರ್ತಮಾನ ಬಂದಿದೆ. ಭಾರಿ ದೊಡ್ಡ ಒಂದು ಕಾಯಿಲೆ ಉಂಟು ಭೂಲೋಕದಲ್ಲಿ. ಎಷ್ಟು ಪ್ರಯತ್ನ ಪಟ್ಟು ಕೂಡ ಗುಣ ಆಗುದಿಲ್ಲ. ಅದು ನಿನ್ನಂತವರಿಗೆ ಬರಬಹುದು. ಅದು ಕಡಿಮೆ ಆಗಿದೆ, ಈಗ ಪುನಃ ಆರಂಭ. ನಮ್ಮನ್ನು ನೋಡಿದಾಗ ಯಾವ ಕಾಯಿಲೆ ಕೂಡ ಹೆದರಿ ಅದೇ ಓಡ್ತದೆ. ಅದು ಹೋಗ್ಲಿಕ್ಕೆ ಹೌದೇನಾ? ನಾನು ಬರುವುದಕ್ಕೆ ಬಲವಾದ ಕಾರಣ ಉಂಟು. ನನ್ನ ಅಪ್ಪನನ್ನು ಕೊಂದಂತಹ ಸೇಡಿಗೆ ಪ್ರತಿಯಾಗಿ ಸ್ವರ್ಗಲೋಕವನ್ನು ಪಡೆಯುವಂತ ಉದ್ದೇಶದಲ್ಲಿ ಬಂದಿದ್ದೇವೆ. ಹೋಗಿ ಹೇಳು. ಈಗ ಈ ವಿಷಯ ಇಷ್ಟೇ. ತಂದೆಯನ್ನು ಕೊಂದಂತ ಸೇಡನ್ನು ತೀರಿಸಕ್ಕಾಗಿ ಮುರಾಸುರನಾದ ನೀನು ಇಂದುಮತಿ ಪಟ್ಟಣವನ್ನು ಇಲ್ಲಿಂದ ನಿಮ್ಮ ಮಂತ್ರಿಗಳನ್ನು ಸೇರಿಸಿಕೊಂಡು ಬಂದಿದ್ದಿ. ಈ ವಿಷಯವನ್ನು ಮಹಾರಾಜರಿಗೆ ಹೇಳಿದೆ. ಅಷ್ಟೇ ಅಲ್ವಾ? ನೀವು ಬರುವಾಗ ಎಂತ ಅನರ್ಥ ನೋಡು. ನಿಮ್ಮಲ್ಲಿ ಯಾವಾಗಲೂ ಶಂಕ ಉದುತ್ತಾ ಇರುವುದು. ನಮ್ಮಂದ್ರೆ ಕ್ರಮವೇ ಅದು. ಶಂಕ ಉದುವ ಸಮಯವೇ ಈಗ. ಅದು ಯಾರ್ಯಾರಿಗೆ ಬಾಧಕ ಆಗ್ತಲ್ಲ ಮಹಾರಾಜ. ಈಗ ಎಲ್ಲಿಯೂ ಬಾಕಿ ಇಲ್ಲ. ಪ್ರತಿಯೊಂದು ಕಡೆಯಲ್ಲಿ ಶಂಕ. ಸಂಗತಿ ಈಗ ನೀವಿಲ್ಲಿ ಬಂದಿದ್ದೀರಿ. ಈಗ ನಾನು ಈ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನಾನು ಬರುವವರೆಗೆ ಸೂತನ ಮುಖಾಂತರ ವಿಷಯವನ್ನು ನಡೆಸುವುದಕ್ಕೆ ವ್ಯವಸ್ಥೆ ಮಾಡಿದ್ದಾಯ್ತು. ಸ್ವರ್ಗಲೋಕದ ಗದ್ದಿಗೆರೆ ಏರುವುದಕ್ಕೆ ಯೋಚನೆ ಮಾಡಿದ್ದಾರೆ. ಒಂದವ ನೀವು ಬಿಟ್ಟು ಬಿಡಬೇಕಂತೆ, ಇಲ್ಲ ಯುದ್ಧಕ್ಕೆ ನಿಲ್ಬೇಕು.
ನೀವೆಲ್ಲರೂ ಕಿವಿ ಕೊಟ್ಟು ಕೇಳಬೇಕಾದಂತ ವಿಚಾರ. ನಾಡೇ ಜಂಗನ ಮಗ ಮುರಾಸುರ ಎಂಬಾತ ವಿಧಿಯನ್ನು ಬೇಕಾದಂತ ರೀತಿಯಲ್ಲಿ ಮೆಚ್ಚಿಸಿ ಪುಣ್ಯವೂ ಗಣ್ಯವೂ ಆದಂತ ನಮ್ಮ ಮಕ್ಕಳಕ್ಕೆ ಹಾಲಿ ಮಾಡಿದನಂತೆ. ಆತನಿಗೆ ಸರಿಯಾದಂತ ಪಾಠ ಕಲಿಸಬೇಕು. ಏನು ಮಾಡುವಿರಿ? ಮಾಡುವುದು ಯಾಕೆ? ಅದು ನೋಡಿ ಐರಾವತ ಸಿದ್ಧವಾಗಿದೆ. ಐರಾವತವನ್ನು ಏರಿಕೊಳ್ಳುತ್ತೇನೆ. ವಜ್ರಾಯುಧವನ್ನು ಕೈಯಲ್ಲಿ ಧರಿಸಿದ್ದೇನೆ. ಶತ್ರುಗಳನ್ನು ವಿರೋಧಿಸಬೇಕಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸ್ವರ್ಗಲೋಕವನ್ನು ಬಿಟ್ಟುಕೊಡು, ಇಲ್ಲಕ್ಕೆ ದುರಗ ಎಲ್ಲದರೇ ಒಂದು ಮಡಿವೆ ನೀನು
ದೇವತೆಗಳೇ, ನೋಡಬಾರ್ದೆ ನನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ. ಇದು ಮುಂದೆ ಬಂದವರ ಕಥೆ ಏನಾಗಿದೆ ಅಂತ ನೋಡಿಕೋ. ನೀವು ನೋಡಲಾರೆ. ಸುರಪ್ಪನಂದ್ರ ನೀನು ಆನೆ ಐರಾವತವನ್ನೇರಿ ಆ, ಮುರಾಸುರನ್ನು ಎದುರಿಸುವುದಕ್ಕೆ ಮುಂದಾಗಿತ್ತು. ಹೌದು. ಈ ಮುರಾಸುರ ಸಾಮಾನ್ಯನೆಂಬುದಾಗಿ ಭಾವಿಸಬೇಡ. ಏನ್ ಈ ಮೊದಲು ಇಲ್ಲಿಗೆ ಬಂದಂತಹ ಆ, ನಾಡಿ ಜಂಗನ ಪುತ್ರನೇ ನಾನಾಗಿದ್ದೇನೆ. ಓಹೋ ಅಪ್ಪನನ್ನು ಕೊಂದಂತಹ ಸೇಡು, ಆ, ಅದಕ್ಕೆ ಬೇಕಾಗಿ ಸ್ವರ್ಗಲೋಕ ಬಿಟ್ಟು ನಡೆ. ಎಲ್ಲವೂ ಮುರಾಸುರ. ಅಪ್ಪಪ್ಪ ನಿನ್ನ ಸೊಕ್ಕೆ ಇದು ಒಳ್ಳೆಯ ಮಾತಿನಲ್ಲಿ ನಿನಗೆ ಹೇಳುತ್ತಾ ಇದ್ದೇನೆ. ತಪ್ಪಾಯಿತು ಎಂಬುದಾಗಿ ಇಂದ್ರನ ಪದಕ್ಕೆ ಏರಾಗಿ ಬದುಕುವುದಾದ್ರೆ ಬದುಕಿಕೊ, ಇಲ್ಲ ಅಂತ ಆದ್ರೆ ನಿನ್ನ ಅಪ್ಪನ ಪರಿಸ್ಥಿತಿ ನಿನ್ನ ಛೇ
ಹೇಳಿದರು ಜಯಘೋಷ. ಇನ್ನು ಮುಂದೆ ಲೋಕದಲ್ಲಿ ಅಮ್ಮಾಡಳಿತ. ಈಗ ಸ್ವಲ್ಪ ವಿಶ್ರಾಂತಿ ಶ್ರೀವರನು 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 ಅನುಜದಲ್ಲಿ ಶೇಷ ಜಯನ ತೋಳಿರಲು ಶೇಷ ಶಯನ ತೋಳಿರಲು ಭಜಕರು ದರುಶನಗೆ ಬರದಿರ ನೀಡಿರುವುದ ಶ್ರೀವರನು ರಕ್ಷಕಿ ಕಾಪಾಡಮ್ಮ ಕಾಪಾಡು. ಪರಮ ಭಾವನವೆನಿಸಿಕೊಂಡಂತಹ ವೈಕುಂಠ ಲೋಕವಿದು. ಈ ವೈಕುಂಠ ಲೋಕದಲ್ಲಿ ನಾವೆಲ್ಲ ಸೇರುವುದಕ್ಕೆ ಆ ಆದಿಮಾಯೆಯ ಅನುಗ್ರಹವೇ ಸತ್ಯ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಸ್ಥಿತಿಸಿ ಲಯಗೊಳಿಸುವುದಕ್ಕೆ ಮೂರು ಮೂರ್ತಿಗಳಾದಂತಹ ನಮ್ಮನ್ನೇ ಸೃಷ್ಟಿಸಿದಳು ಮಾತೆ. ಅಮ್ಮನ ಅನುಗ್ರಹವನ್ನು ಪಡೆದು ವೈಕುಂಠ ಲೋಕದಲ್ಲಿ ಶಿಷ್ಟರನ್ನು ರಕ್ಷಿಸುತ್ತಾ ದುಷ್ಟರನ್ನು ಶಿಕ್ಷಿಸುತ್ತಾ ಲೋಕದಲ್ಲಿ ಧರ್ಮ ನೆಲೆಯಾಗುವುದಕ್ಕೆ ಬೇಕಾಗಿ ಸರ್ವ ನಿಯಂತ್ರಕನೂ ಆದಂತಹ ನಾರಾಯಣ ಎನಿಸಿಕೊಂಡಂತಹ ನಾನು ಈ ವೈಕುಂಠದಲ್ಲಿ ಮಡದಿಯಾದಂತಹ ಲಕ್ಷ್ಮಿಯೊಂದಿಗೆ ಸುಖದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಯಾರದು ದೇವರ ದೇವನಿ ನೀನು ಪಾಲಿಸಬೇಕು ಅವರನು ದೇವ ಜಯ 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 ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ದುರ್ಗಲೋಕಕ್ಕೆ ದುಷ್ಟರ ದಾಳಿಯಾಗಿದೆ. ಪುರಾಪುರ ಎನ್ನುವಂತರ ಆತನ ತಂದೆಯನ್ನು ಇನ್ನೊಬ್ಬ ಬೇಡನ್ನು ತೀರಿಸುವುದಕ್ಕಾಗಿ ನೀವೇ ವರಪ್ರಸಾದವಾದ ಸುರಲೋಕವನ್ನು ಉಳಿಸುವಲ್ಲಿ ಕಷ್ಟವಾಗಿದೆ. ಮತ್ತೆ ಸುರಲೋಕವನ್ನು ನೀವೇನು ಅನುಗ್ರಹ ಮಾಡಬೇಕೇರಿ? ದುಷ್ಟರನು ತರಿಯುತ್ತಲಿ ಸುರಬ
ನಮ್ಮೆಲ್ಲರ ಅನುಗ್ರಹದಿಂದ ಆ 3 ಲೋಕದಲ್ಲಿ ಅತಿಶ್ರೇಷ್ಠವೆನಿಸಿದ ನಾಕದಲ್ಲಿದ್ದು ಸರ್ವ ನಿಯಂತ್ರಕರೆನಿಸಿಕೊಂಡು ಸರ್ವಾಧ್ಯಕ್ಷರೆನಿಸಿಕೊಂಡವನು ನೀನು. ತಲೆಯನ್ನು ಕೆಳಗೆ ಮಾಡುತ್ತಾ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ವೈಕುಂಠವನ್ನು ಸೇರಿದವನಿದ್ದೀಯ. ಯಾಕೆ ಈ ಆನನ್ನ ಕಂದು ಹೋಗಿದು ಎಂಬುದಾಗಿ ನಿನ್ನ ಮಾತಿನ ಮೂಲಕ ಸ್ಪಷ್ಟವಾಗಿದೆ. ದುಷ್ಟನಾದಂತಹ ಮುರಾಸುರ ನಾಕವನ್ನು ಏರಿ ನಿಮ್ಮನ್ನೆಲ್ಲ ಹೊಡೆದೋಡಿಸಿದ್ದಾನೆ. ಯಾಕಯ್ಯ ಮರುಗುತ್ತಾ ಇದೆ? ಅಳಲಾದಿರು, ಇನ್ನು ನೀನು ಅಳುವಬೇಕಾದಂತಹ ಅಗತ್ಯವಿಲ್ಲ. ಈ ದುಷ್ಟನನ್ನು ಸಂಹರಿಸಿ ನಿನಗೆ ಆ ಸ್ವರ್ಗಲೋಕವನ್ನು ಪುನರಪಿ ಸಿಗುವಂತೆ ನಾನು ಮಾಡುತ್ತೇನೆ. ನಿಶ್ಚಿಂತೆಯಿಂದ ಇರು, ನಿಶ್ಚಿಂತೆಯಿಂದ ಇರು. ಜಯ 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 ಸುರಪನಿಗೆ ಬರೆದ ಮಾತನ್ನು ಕೊಟ್ಟರೆ ಸಾಕಾಗದು. ಆ ಅಧರ್ಮದ ಪದವನ್ನು ಹಿಡಿದು ಲೋಕವನ್ನು ಹಾಳುಗಡಹುತ್ತಿರುವಂತಹ ಮುರಾಸುರನನ್ನು ಯೋಗ್ಯ ರೀತಿಯಲ್ಲಿ ಶಿಕ್ಷಿಸಬೇಕು. ನೇರವಾಗಿ ಹೋಗಿಕೊಳ್ಳುವುದಲ್ಲ. ಎಲ್ಲಿ ಅವಿತು ಕುಳಿತರೂ ಕೂಡ ಅವನು ನನ್ನ ಬರವರಿಗೆ ಹಿನ್ನೆಲೆಗೆ ಬರುವಂತಹ ಥರದಲ್ಲಿ ಆ ಆಟನಾದವೇ ಇದೆ, ಬೇರೆ ಏನೂ ಅಲ್ಲ. ಹಿಡಿದಿರುವಂತಹ ಪಾಂಚಜನ್ಯವನ್ನು ಬಂದಿದ್ದೇನೆ. ನಿನ್ನದೇ ನಿರೀಕ್ಷೆಯಲ್ಲಿ ನಾನಿದ್ದವ. ನೀನು ನನ್ನ ಅಪ್ಪನ್ನು ಕೊಂದಂತಹ ಪಾಪಿ ನೀನು. ಅದು ಕೂಡ ಮೋಸದಿಂದ. ನಿನ್ನ ನಿರೀಕ್ಷೆ ಈಗ ಈಡೇರಿತು. ಆದ್ದರಿಂದ ಇಂದು ನಿನ್ನನ್ನು ಇಲ್ಲದಾಗಿದ್ದೇನೆ. ತಂದೆ ಯಾವ ಹಾದಿಯನ್ನು ಹಿಡಿದು ಮುಂದುವರಿದರು ಅದೇ ಹಾದಿಯನ್ನು ಹಿಡಿದು ನೀನು ಬಂದೆ. ನೀನು ಮಾಡಿದಂತಹ ದೊಡ್ಡ ತಪ್ಪು ಅದು ಒಂದು. ತಂದೆ ಯಾಕೆ ಮಾಡಿದು ಹೋದ ಸ್ವಲ್ಪ ಆದ್ರೂ ಆಲೋಚನೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ಸೇಡನ್ನು ತೀರಿಸುವಂತಹ ಉದ್ದೇಶದಿಂದ ನಾಕವನ್ನು ಏರಿ ಅಧರ್ಮದ ಹಾದಿಯನ್ನು ಹಿಡಿದಿ. ಏ ಪಾಪಿ, ನಿನ್ನಂತಹ ಕಂಟಕರನ್ನು ನಿರ್ಮೂಲನಗೊಳಿಸುವುದಕ್ಕೆ ನಾನೇ ಬರಬೇಕಾಗಿ ಬರುತ್ತದೆ. ಅಪ್ಪ ಯಾವ ಲೋಕವನ್ನು ಸೇರಿದಾನೋ ನಿನಗೆ ಆ ಲೋಕ
ಎನಗೈದು ಹಗಲಿರುಳು ಮಾಧವಗೆ ಜಯವ ಕಾಣದೆ ಜಯ ಕಾಣದೆ ಎನಗೈಯುವೆ ದುಷ್ಟನಾದಂತಹ ಮುರಾಸುರನೊಂದಿಗೆ ಹೋರಾಟದ ಮೂಲಕ ತಪ್ಪಿನ ಅರಿವನ್ನು ಮಾಡಬೇಕು ಎಂಬಂತಹ ಉದ್ದೇಶದಿಂದ ಮನಮಾಡಿದೆ ಅಂತಾದರೆ ಯಾವುದೇ ಕಾರಣಕ್ಕೂ ಹೋರಾಟದಲ್ಲಿ ಜಯಶ್ರೀಯನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಸುರಪನಿಗೆ ಅಭಯದ ಮಾತನ್ನು ಇಟ್ಟಿದ್ದೇನೆ. ಅಭಯದ ಮಾತನ್ನು ಕೊಟ್ಟಂತಹ ನಾವೇ ದಾರಿ ತಪ್ಪಿದೆವು ಅಂತಾದ್ರೆ ಪ್ರಪಂಚದ ಗತಿಯೇನಾದೀತು ಹೇಳಿ. ಆದುದರಿಂದ ಸರ್ವ ನಿಯಂತ್ರಕನು ಎನಿಸಿಕೊಂಡಂತಹ ನಾನೇ ಕಂಗೆಟ್ಟು ಹೋಗಿದ್ದೇನೆ. ಹಾಗಿದ್ರೆ ಏನು ಮಾಡೋಣ? ಅವನಿಂದ ಯುದ್ಧವನ್ನು ಸಾರುವುದಕ್ಕೆ ಸಾಧ್ಯವಾಗದೆ ಪಲಾಯನವನ್ನು ಗೈದಿದ್ದೇನೆ. ನೇರವಾಗಿ ಬಂದು ಉಹಿನಾದ್ರಿಯ ಬದರಿಕಾಶ್ರಮದ ಬಳಿಗೆ ಬಂದಿದ್ದೇನೆ. ಇಲ್ಲಿ ಬಂದ್ರೆ ಸಾಕಾಗದು. ಸರಿ ಸರಿ, ಕಷ್ಟದಲ್ಲಿ ನಮ್ಮನ್ನು ಪಡೆಯುವವಳಿದ್ದಾಳೆ ಆ ತಾಯಿ. ಆದ್ದರಿಂದ ನನ್ನ ಕಷ್ಟವನ್ನು ಬೇಡಿಕೊಳ್ಳಬೇಕು. ಅವಳಲ್ಲದೆ ನನಗೆ ಯಾರು ಗತಿ ಇಲ್ಲ. ಆದುದರಿಂದ ಕಾಣುತ್ತಿದೆ ನೋಡಿ ಹೇಮಾವತಿ ಗುಹೆ, ಅದನ್ನು ಸೇರಿ ತಾಯಿಯನ್ನು ಭಜಿಸುತ್ತೇನೆ. ನಮೋ ಶಂಕರಿ ವೈರಿ ಭಯಂಕರಿ ನಮೋ ಶ್ರೀಗರಿ ಜಯ ಜಯ ಪಾವನ ಚರಿತ ಪಾವನ ಚರಿತ ಶುಂಭಾದಗೆ ಯಂಗರೀತ ಪಾಪಂದಿದೆ ಲಂಬಿದ ಭಗುತರ ಕರುಣಿಸು देवी शंकरी जननी शंकरी ಶ್ರೀರಮಣ ಎದ್ದೇಳ ಅನನದಟಗಿ ಬಂದು ಈ ರೀತಿ ನದಿಸುವ ಕಾರಣವ ಪೇಲನದು ನಾರಾಯಣಾಕ್ಷಣದ ಸಾರದಾಗಿಯುಡಿಗೆ ಶ್ರೀರಮಣ ಎದ್ದೇಳು ಅನನದಟಗಿ ಬಂದು ಈ ರೀತಿಯನ್ನ ನುದಿಪ ಕಂದ ವೈಕುಂಠದಲ್ಲಿ ಹಾಯಾಗಿ ನೀನು ಹೊರುತ್ತಾರೆ. ಯಾಕಾಗಿ ಈ ಕಾನನಡಿಗೆ ಬಂದು ಏಕಚಿಂತೆಯಲ್ಲಿ ನಿನ್ನನ್ನು ಭಜಿಸ್ತಾ ಇದ್ದಿ, ನನ್ನನ್ನು ಯಾಕಾಗಿ ದುಃಖಿಸ್ತಾ ಇದ್ದಿ, ಎಲ್ಲವನ್ನೂ ಸನ್ನಿಧಾನದಲ್ಲಿ ತಿಳಿಸಿ ಮಗನೇ. ಜನನಿಗೆ ಮುರನಿಂಬದಾನವನು ಜನದಿ ಜನನಿ ಜನದಿ ಜನನಿ ಮುರನೆಂಬದನು ಜನಿ ಜನಿಸಿ ಜನಗಾಯಿದೆ ಮುನಿಗಳ ಹನನಗೆಯುವ ಎಲ್ಲ
ವಿಘಟನೆಗಳನ್ನೆಲ್ಲ ನನಗೈಯುವ ಯತ್ನ ಒದಗೆ ದೋಚನೆ ನಿನ್ನ ನೆನೆದೆ ಅಮ್ಮ ಜನನಿಗೆ ಮುರನೆಂಬ ದಾನವನು ಜನನಿ ಹರಿಯೇ ನಿನ್ನ ಚರಣ ಕಮಲಗಳಿಗೆ ಬಿಟ್ಟು ಅಳುತ್ತಾ ಇದ್ದೇನಮ್ಮ. ಯಾಕಪ್ಪ? ನನ್ನ ಅಳುವನ್ನು ಕಂಡು ಶ್ರೀರಾಮನ ಎದ್ದೇಳು ಎಂಬುದಾಗಿ ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಂದ ಎಲ್ಲಿಗೋ ಒಂದು ಧೈರ್ಯ ಮೂಡಿ ಬಂದಿದೆ ತಾಯೇ. ಯಾಕಾಗಿ ದುಃಖಿಸ್ತಾ ಇದ್ದಿ ನೀನು? ನಾವು ಇಲ್ಲಿ ಸೇರಬೇಕಂತ ಇದ್ರೆ ಬಲವಾದ ಒಂದು ಕಾರಣ ಇದೆ ಅಮ್ಮ. ಏನು ಕಾರಣ? ಹಿಂದೂವತಿಯ ಅಧಿಕಾರಿಯಾದಂತಹ ಮುರಾಸುರ ತಂದೆಯಾದಂತಹ ನಾಡಿಗಂಗರನ್ನು ಕೊಂದಂತಹ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ನಾಗವನ್ನು ಏರಿ ಸುಮನಸರನ್ನು ಹೊಡೆದೋಡಿಸಿದ. ಹೌದೇ? ಆ ಬಳಿಕ ದೂರಿದ್ದಂತಹ ಸುರಪನಿಗೆ ಅಭಯದ ಮಾತನ್ನು ನೀಡಿ ನಾಗವನ್ನು ಏರಿದಂತಹ ಮೂರಾಸುರನನ್ನು ಬಗ್ಗು ಬಡಿಯಬೇಕೆಂಬಂತ ಉದ್ದೇಶದಿಂದ ಅವನಲ್ಲಿ ಹೋರಾಟಕ್ಕೆ ಮುಂದಾದೆ. ತಾಯೇ, ನೀನು ಯಾವ ಉದ್ದೇಶದಿಂದ ನಮ್ಮನ್ನು ಸಂಕಲ್ಪ ಮೂಲಕ ಈ ಪ್ರಪಂಚದಲ್ಲಿ ಸೃಷ್ಟಿಸಿದ್ದೀಯೋ ಅದನ್ನು ನಿಯಂತ್ರಿಸುವುದರಲ್ಲಿ ನಾವು ಹಿಂದುವರಿದ್ದೇವೆಮ್ಮ. ಹೌದೇ? ದುಷ್ಟನು ಬಹಳ ಬಲಶಾಲಿಯಾಗಿ ನನ್ನನ್ನು ಸೋಲಿಸಿಕೊಂಡಿದ್ದಾನೆ. ಅವನನ್ನು ಮೀರುವುದಕ್ಕೆ ನನಗೆ ಸಾಧ್ಯವಾಗದೆ ಅವನ ಕಣ್ಣು ತಪ್ಪಿಸಿ ಈ ಹೇಮಾವತಿ ಗುಹೆಯನ್ನು ಸೇರಿದ್ದೇನೆ. ನಮ್ಮನ್ನು ರಕ್ಷಿಸಬೇಕು ತಾಯೇ. ಮಗನೇ, ನೀನಿಲ್ಲಿ ಮಲಗಿರೆ ಕಳನು ಹುಡುಕುತ್ತ ಬರುವನೀಗ ಕಳನು ಹುಡುಕುತ್ತ ಬರುವನೀಗಲೇ ಪರಿನ ನಿನ್ನ ದಿನ ಸಂಭವಿಸಿದಾನವನ ಸಂಭವಿಸಿದಾನವನ ಕನನಗೈಯುವೆ ಜನುತ ನುಡಿಸಿದಳು ಕೆಯನು ಮಗನೇ ಮಗನೇ ಹರಿಯೇ, ಮುರಾಸುರದಿಂದ ಉಪೀರ್ಣವಾಯಿತು ಎಂಬುದಾಗಿ ಹೇಳುತ್ತಾ ಇದ್ದಿ. ಇಂದ್ರಾದಿ ಸುಮನಸರು ಸದೆ ಪಡೆದಿದ್ದಾನೆ ಹಾಗೂ ನಿನಗೂ ಕಷ್ಟವನ್ನು ಕೊಟ್ಟಿದ್ದಾರೆ ಎಂಬುದಾಗಿ, ಲೋಕದಲ್ಲಿ ಅನ್ಯಾಯವನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತಾ ಇದ್ದಿ. ಅವನ ವಧೆಯಾಗಬೇಕು ಎಂಬುದಾಗಿ ನಿನ್ನಲ್ಲಿ ನಿನ್ನ ಸಂಕಲ್ಪವಾಗಿದೆ, ಲೋಕದ ಸಂಕಲ್ಪವಾಗಿದೆ. ಹಾಗಾದ್ರೆ ಅವನು ಯಾವ ರೀತಿ ವಧೆಯನ್ನು ಮಾಡಬೇಕಿದ್ರೆ ಹೀಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಇದಲ್ವೇ ಹೇಮಾವತಿ ಗುಹೆಯನ್ನು ಕಾಣುತ್ತಾ ಇದ್ದೀಯಲ್ವೇ? ಈ ಗುಹೆಯ ಅಡಿಯಲ್ಲಿ ನೀನು ಪಹಡಿಸಿರು. ಅವನು ಆ ದಾನವನ್ನು ಇಲ್ಲಿಗೆ ಬಂದೇ ಬರುವುದಕ್ಕೆ ಸಾಧ್ಯ ಉಂಟು. ಅವನನ್ನು ನಿನ್ನನ್ನು ಹುಡುಕಿಕೊಂಡು ಬರುವಂತಹ ಸಂದರ್ಭದಲ್ಲಿ ನಿನ್ನ ಆನಂದದಿಂದ ನಾನು ನಾರೀ ಸ್ವರೂಪಿಣಿಯಾಗಿ ಪ್ರತ್ಯಕ್ಷಳಾಗಿ ಅವನನ್ನು ನಾನು ಒದಗಿಸಿಕೊಡುತ್ತೇನೆ. ಆಗಬಹುದು ತಾಯಿ, ಆಗಲಿ. ಲೋಕಯ್ಯ ಮಲಗಿರುವೆ ಲೋಕಯ್ಯ ಮಲಗಿರುವೆ ಲೋಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಲೋಕಯ್ಯ ಮಲಗಿರುವೆ ನಾಗಯ್ಯ ಮಲಗಿರುವೆ ಲೋಕ ಮೂರರಳು ನೀನೇ ಸಾಗದೆಯಂತೆ ಮೇಲಯ್ಯ ನಿನ್ನ
ಯಾಕಯ್ಯ ಮಲಗಿರುವೆನು ಕೈಯ ನೀನು ಓ ಲೋಕಯ್ಯ, ಲೋಕಕ್ಕೆಲ್ಲ ನೀನು ಅಯ್ಯನಂತ, ಅಂದ್ರೆ ಲೋಕಕ್ಕೆ ತಂದೆ ಅಷ್ಟೇ ಅಲ್ಲ, ಲೋಕವನ್ನು ಕಾಯುವಂತ ಗಾಢವಾಗಿ ಹೊಡಿತಾನೆ. ಇವ ಲೋಕವನ್ನು ಕಾಯುವವ ಅಲ್ಲ, ಇವ ಲೋಕವನ್ನು ಒಳ್ಳೆದು ಮಾಡ್ಲಿಕ್ಕೆ ಇರುವವನು. ಇಲ್ಲ, ಗಾಢವಾಗಿ ನನ್ನಿಂದ ಪೆಟ್ಟು ತಿಂದು ಓಡಿದಂತಹ ಇವನಿಗೆ ಒಳ್ಳೆ ತಲೆಗೆ ಪೆಟ್ಟು ಬಿದ್ದ ಹಾಗಾಗಿದೆ. ಮಲಗಿದ್ದಾನಲ್ಲ, ಯಾಕೆ ಹರ ಮಾಡುದು. ನೀನು ಯಾರು ಜಾಗಿಯೇ ಯಾರೋ ಯಾರೋ ಯಾಕೆ ಆಶ್ಚರ್ಯವನ್ನು ಕಾಣ್ತಾ ಇದೆ. ಯಾಕೆ? ಇದುವರೆಗೆ ಎಷ್ಟೋ ಪುರುಷರು ನನ್ನಲ್ಲಿ ಕಾಳಗಕ್ಕೆ ಬಂದವರಿದ್ದಾರೆ. ಇದೀಗ ನಾರಿ ಆದಂತ ನನ್ನ ಯುದ್ಧಕ್ಕೆ ಬಂದೆಲ್ಲ ಯಾರು ನಾಗಲೋಕವನ್ನು ಏರಿದ್ಯಲ್ವೇ? ವಿಷ್ಣುವನ್ನು ಸೋಲಿಸಿ ಉಂಟು ಬರುತ್ತಾ ಇದ್ದಿ. ಭೂಲೋಕದಲ್ಲಿ ಅನ್ಯಾಯವನ್ನು ಮಾಡುತ್ತಾ ಬಂದವನು ನೀನು. ಬಂದವಳು ನಾರಿಯಾಗಿದ್ದೇನೆ. ಇನ್ನ ಶಕ್ತಿ ಸಾಮರ್ಥ್ಯವಿದೆ. ನಾರಿ ಎಂಬುದಾಗಿ ಇದುವರೆಗೆ ಬಿಟ್ಟಿದ್ದೇನೆ. ಹರಿಯ ಮಗಳ ಆಕೆ ಮುಖದಿಂದ, ಆತನ ಮುಖದಿಂದ ಹುಟ್ಟಿದವಳೆ. ನಿನ್ನ ತಲೆ ಕರ್ತೇನು. Oh
ಸ್ವರೂಪದವರು ನಾನಾಗಿದ್ದೇನೆ. ಆದ್ರಿಂದ ನನ್ನಲ್ಲಿ ಮುಂದೆ ವೈಕುಂಠಪತಿಯಿಂದ ಮೋಕ್ಷದಾಯಕಿಯೇ ಅಮ್ಮ ವೈಕುಂಠಪತಿಯಿಂದ ಮೋಕ್ಷದಾಯಕಿಯೇ ಸುರರು ಸುರರು ನಿನ್ನಗೆ ಸುಖವಾಯಿತು ಏಕಾದಶಿಯು ಇಂದಿಗ ಲೋಕ ತೊಡಿಗರು ಜನರು ವೈಕುಂಠಪತಿಯಿಂದ ಮೋಕ್ಷದಾಯಕಿಯೇ ಕಲನಾಗಿ ಅಮ್ಮ, ನಿನ್ನ ದಿವ್ಯ ಸ್ವರೂಪವನ್ನು ಕಂಡು ಪಾವನಗೊಂಡವರು ನಾವೆಲ್ಲರೂ ಕೂಡ. ದುಷ್ಟನಾದಂತಹ ಮುರಾಸುರ ಪಂಚಮಹಾಪಾತಗಳನ್ನು ಮಾಡಿ ಲೋಕದಲ್ಲಿ ಸರ್ವ ಕಂಟಕನಾಗಿ ಮೆರೆಯುತ್ತಿದ್ದಂತಹ ಆತನನ್ನು ಸಂಹರಿಸಿ ನಮಗೆಲ್ಲರಿಗೂ ಕೂಡ ಕ್ಷೇಮವನ್ನು ಅನುಗ್ರಹಿಸಿಕೊಟ್ಟಿದ್ದೇನೆ. ನೋಡಮ್ಮ, ನಿನ್ನ ಅನುಗ್ರಹದಿಂದ ಆ ಸುರರು ಎಲ್ಲರೂ ಕೂಡ ಮರಳಿ ನಾಕವನ್ನು ಸೇರಿ ಆ ದೇವಲೋಕದಿಂದಲೇ ನಿಮಗೆ ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ತಾಯೇ, ಇದೆಲ್ಲವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತದೆ. ಧರ್ಮ ನೆಲೆಯಾಗಿದೆ, ಅಧರ್ಮಕ್ಕೆ ಯಾವತ್ತೂ ಇಲ್ಲಿ ನೆಲೆ ಇಲ್ಲ ಎಂಬುದಕ್ಕೆ, ಅಧರ್ಮ ಯಾವತ್ತೂ ನಾಶವೇ ಆಗಬೇಕು. ಅದಕ್ಕೆ ಮೂಲ ಕಾರಣ ನೀನಾಗಿ ಹೋಗಿದ್ದಿದ್ದಾಯೇ. ದುಃಖಿತನಾದಂತಹ ನನ್ನನ್ನು ಕಂಡು ಏಕಕಾಲಕ್ಕೆ ಪ್ರತ್ಯಕ್ಷಗೊಂಡು ಈ ಕಥೆಯನ್ನು ನೀನು ಇಲ್ಲಿಗೆ ಮುಗಿಸಿಕೊಟ್ಟಿದೆ ಅಮ್ಮ. ಹೌದು, ಆದ್ರೆ ಮುಂದೆ ನೀನು ಹೇಳಬೇಕು ಅಮ್ಮ. ಈ ಎಲ್ಲವನ್ನು ನೋಡುವಾಗ ಒಂದು ವಿಷಯ ನನಗೆ ಮನಸ್ಸಿಗೆ ತೋರುತ್ತಾ ಇದೆ ತಾಯಿ. ಏನು? ನೀನು ಕೇವಲಲ್ಲ, ನೀನು ಕೇವಲ ಶಕ್ತಿ ಸ್ವರೂಪಿಣಿಯಲ್ಲ, ಏಕಾದಶಿ ದೇವಿ. ನಿನ್ನನ್ನು ಆ ರೀತಿಯಲ್ಲಿ ಪ್ರಪಂಚ ಕೊಂಡಾಡಬೇಕು. ಪ್ರಪಂಚದಲ್ಲಿ ಯಾರು ನಿನ್ನನ್ನು ಆ ಏಕಾದಶಿ ದೇವಿ ಎಂಬಂತಹ ವೃತವನ್ನು ನನ್ನ ಹೆಸರಾದಂತಹ ನಾರಾಯಣ, ಆ ನಾರಾಯಣ ಹಾಗೂ ಏಕಾದಶಿ ದೇವಿಯ ನಾಮವನ್ನು ಇರಿಸಿಕೊಂಡು ಅನನ್ಯ ಭಕ್ತಿಭಾವದಿಂದ ಯಾರು ಏಕಾದಶಿ ವೃತ ಮಹಾತ್ಮೆಯನ್ನು ಅರಿಸಿಕೊಳ್ಳುತ್ತಾರೋ, ಆ ನಿಷ್ಠೆಯಿಂದ ಪೂಜಿಸಿಕೊಳ್ಳುತ್ತಾರೋ ಅವರನ್ನು ಶಿಷ್ಟರನ್ನು ಹೊರೆಸುತ್ತಾ ಸರ್ವ ನಿಯಂತ್ರಕರಾಗಿ ಅವರ ಜೀವನದಲ್ಲಿ ಉತ್ತಮ ಶ್ರೇಯಸ್ಸನ್ನು ಉಂಟು ಮಾಡುವುದಕ್ಕೆ ನಾವೆಲ್ಲರೂ ಕಾರಣೀಭೂತರಾಗುತ್ತೇವೆಮ್ಮ. ತಾಯೇ, ನಿನ್ನ ಬರೋಣದಿಂದ ನಮ್ಮ ಪ್ರಪಂಚವೇ ಪಾವನವಾಗಿದೆ, ದುಷ್ಟ ಶಕ್ತಿ ನಿರ್ಮೂಲನವಾಗಿದೆ ಅಮ್ಮ. ಅಮ್ಮ, ಈ ಕತೆಗೆ ಇದುವೇ ಮಂಗಳವಾದಂತಹ ಸನ್ನಿವೇಶ. ಆದ್ದರಿಂದ ನಿನ್ನ ದಿವ್ಯ ಸ್ವರೂಪದಿಂದ ನಾವೆಲ್ಲರೂ ಪಾವನರಿದ್ದೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಆರತಿಯ
ಬೆಳಗಿರೆ ಆರತಿಯ ಬೆಳಗಿರೆ ಮಹಾಗಣಪಗೆ ಮಂಗಳ